ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರುಚಿ ಪಯಣ. ಇವತ್ತಿನ ವಿಡಿಯೋದಲ್ಲಿ ಒಂದು ಆರೋಗ್ಯಕರವಾದ ಸಾಂಬಾರು ಮತ್ತು ಪಲ್ಯನ ತೋರಿಸ್ಕೊಡ್ತಿದ್ದೀನಿ. ಇದು ನಮ್ಮ ಹಳ್ಳಿ ಶೈಲಿಯಲ್ಲಿ ಹಳ್ಳಿ ಕಡೆ ಮಾಡುವಂತಹ ಹೀರೆಕಾಯಿ ಬೇಳೆ ಉಪ್ಸಾರು ಮತ್ತು ಜೊತೆಗೆ ಪಲ್ಯ ಮತ್ತು ಉಪ್ಸಾರು ಖಾರ. ನಮ್ಮ ಮಂಡ್ಯ ಸ್ಟೈಲಲ್ಲಿ ಖಾರನ ಯಾವ ರೀತಿ ರೆಡಿ ಮಾಡ್ಕೋತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಜಾಸ್ತಿ ಮಸಾಲ ಪದಾರ್ಥ ತಿಂದು ಹೊಟ್ಟೆ ಕೆಟ್ಟೋಗಿದೆ ಅನ್ನುವಂಥ ಟೈಮಲ್ಲಿ ಈ ರೀತಿ ಊಟ ಮಾಡೋದ್ರಿಂದ ಸಂಪೂರ್ಣವಾಗಿ ಜೀರ್ಣ ಆಗಿ ಜೀರ್ಣಕ್ರಿಯೆ ಏನಿದೆ ಉತ್ತಮವಾಗಿ ನಮಗೆ ಎಲ್ಲ ಆರೋಗ್ಯ ಚೆನ್ನಾಗಿರುತ್ತೆ. ಕೆಲವು ಸತಿ ಗ್ಯಾಸ್ಟ್ರಿಕ್ ಥರ ಆಗಿಬಿಟ್ಟು ಊಟನೇ ಸೇರ್ತಾ ಇರೋದಿಲ್ಲ. ಅಂಥ ಟೈಮಲ್ಲಿ ಈ ಉಪ್ಸಾರು ಊಟನ ಮಾಡಿದ್ರೆ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನಮ್ಮ ಕಡೆ ಒಂದು ಮುದ್ದೆ ತಿನ್ನೋ ಜಾಗದಲ್ಲಿ 2 ಮುದ್ದೆ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಈಗಲೇ ಇಲ್ಲಿ ನಾನು ಒಂದು 150 ಗ್ರಾಮಷ್ಟು ಬೇಳೆಯನ್ನು ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಅದಕ್ಕೆ ನಾನು 1 ಚೊಂಬು ಅಂತಂದರೆ ಅದು ಮುಳುಗುವಷ್ಟು ಸ್ವಲ್ಪ ನೀರು ಬೇಕು. ಅದು ಬೇಯುವಷ್ಟು ನಾವು ನೀರನ್ನು ಹಾಕ್ಕೊಂಡಿದ್ದೀವಿ. ಮತ್ತು ನಾವು ಎಷ್ಟು ಜನಕ್ಕೆ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ನಾವು ನೀರನ್ನು ಮತ್ತು ಬೇಳೆಯನ್ನು ತರಕಾರಿಯನ್ನು ಹಾಕ್ಕೋಬೇಕಾಗತ್ತೆ. ನಾನು ಒಂದು ಅರ್ಧ kg ಆಗುವಷ್ಟು ಹೀರೆಕಾಯಿಯನ್ನು ಹಾಕ್ಕೊಂಡಿದ್ದೀನಿ. 150 ಗ್ರಾಮ್ ಬೇಳೆ ಹಾಕಿ ಕುಕ್ಕರಲ್ಲಿ ಕೂಗೋದಕ್ಕೆ ಇಟ್ಟೆ, ಉಪ್ಪನ್ನು ಹಾಕ್ಬಿಟ್ಟು. ಇಲ್ಲಿ ಅದು ಬೇಯೋ ತನಕ ಇಲ್ಲಿ ಉಪ್ಸಾರು ಖಾರನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾವು ಇದಕ್ಕೆ ಖಾರಕ್ಕೆ ನಾವು ಗುಂಟೂರು ಮೆಣಸಿನ್ಕಾಯನ್ನು ಹಾಕೋದಿಲ್ಲ, ಕೆಮ್ಮಣ್ಣು ಮೆಣಸಿನ್ಕಾಯಿ ಅಂತ ಸಿಗುತ್ತೆ, ಅದನ್ನು ತಂದು ನಾವು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಗೆಲ್ಲ ಒಲೆಯಲ್ಲಿ ಅಡುಗೆ ಮಾಡುವಾಗ ನಾವು ಕೆಂಡದಲ್ಲಿ ಸುಟ್ಕೊತಾ ಇದ್ದೋ, ಅದ್ರ ಟೇಸ್ಟೇ ಚೆನ್ನಾಗಿರೋದು. ಈಗ ಕೆಂಡ ಇಲ್ಲ, ಅದರಿಂದ ನಾವು ಬಾಣಲೆಗೆ ಹಾಕಿ ಹುರ್ಕೋತೀವಿ. ಅದ್ರ ಜೊತೆಗೆ ಕಾಯಿ, ನಮ್ಮ ಕಡೆ ಅಷ್ಟೇ ಇದಕ್ಕೆ ತೆಂಗಿನಕಾಯಿಯನ್ನು ಹಾಕ್ಕೊಳ್ಳೋದು. ಅದನ್ನು ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ಅದ್ರ ಜೊತೆಗೆ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಮೆಣಸು, ಜೀರಿಗೆ ಮತ್ತು ಉಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಇಲ್ಲಿ ನಾನು ಬೇಳೆ ಬೆಂದಿತ್ತು, ಅದನ್ನು ಬೇರೆ ಸೋರ್ಲಾಕಿದ್ದೆ. ಅದ್ರ ಜೊತೆಗೆ ಬೆಂದಿರುವಂಥ ಬೇಳೆ, ಕೊತ್ತಂಬರಿ ಸೊಪ್ಪು, ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋತೀನಿ. ನೋಡಿ, ಈ ರೀತಿ ಉಪ್ಸಾರು ಖಾರ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಇದು 15 ದಿನ ಇಟ್ಟರೂ ಕೆಡೋದಿಲ್ಲ, ಅಷ್ಟು ಹೈಜೆನಿಕ್ ಆಗಿರುತ್ತೆ. ನಾವು ಇದನ್ನು ಬೇಕಂತಂದರೆ ಫ್ರಿಜ್ಜಲ್ಲಿಟ್ಟರೆ ಒಂದು 20 ದಿನದವರೆಗೂ ಇಟ್ಟು ತಿನ್ನಬಹುದು. ಆದರೆ ಉಪ್ಸಾರು ಖಾರನ ನಾವು ಉಪ್ಸಾರು ಜೊತೆಲೇ ಮಾಡಿದಾಗ, ಬಿಸಿ ಖಾರ ಬಿಸಿ ಮುದ್ದೆ ಆದಾಗ ಉಪ್ಸಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇದ್ರ ಜೊತೆಗೆ ಸ್ವಲ್ಪ ಖಾರದ ಜೊತೆಗೆ 2 ಟೊಮೊಟೊ ಹಾಕ್ಬಿಟ್ಟು ರುಬ್ಬಿದ್ರೆ, ಈಗ ನಾವು ಬೇಳೆ ಬೆಂದಿರೋ ನೀರಿರುತ್ತೆ ನೋಡಿ, ಆ ನೀರನ್ನು ತರಕಾರಿಯನ್ನು ಸೈಡ್ಗೆ ಎತ್ತಿಟ್ಬಿಟ್ಟು ಆ ನೀರೊಳಗಡೆಗೆ ನಾವು ಸ್ವಲ್ಪ ಖಾರದ ಜೊತೆಗೆ ಟೊಮೊಟೊ ಆಡಿಸಿದ್ವಲ್ಲ, ಅದ್ರ ರಸನ ಹಾಕ್ಬಿಟ್ಟು ನಾವು ಅದನ್ನು ಬೇಯಿಸ್ಕೋಬೇಕಾಗತ್ತೆ. ಇದು ಎಷ್ಟು ಆರೋಗ್ಯಕರ ಅಂದರೆ ತುಂಬಾ, ನಾವು ಊಟ ಮಾಡಿದಾಗ ನಮ್ಮ ಬಾಡಿ ಎಷ್ಟು ಹಗುರವಾಗಿರುತ್ತೆ ಅಂದರೆ ತುಂಬಾ. ಈಗ ಮಸಾಲೆ ಪದಾರ್ಥ ತಿಂದಾಗ ಅಬ್ಸರ್ವ್ ಮಾಡಿ, ಈಗ ಮಟನ್ ಏನಾದ್ರು ಊಟ ಮಾಡಿರ್ತೀರಲ್ಲ, ಆಗ ನಮಗೆಲ್ಲ ಹೆವಿ ಅನಿಸೋದು, ಭಾರ ಅನಿಸೋದು ಹಾಗೆಲ್ಲ ಆಗುತ್ತೆ ಬಾಡಿ. ಆದರೆ ಈ ಉಪ್ಸಾರು ಥರ ಊಟನ ನಾವು ಮಾಡಿದಾಗ ಬಾಡಿ ತುಂಬಾ ನಮಗೆ ಹಗುರವಾಗಿರುತ್ತೆ. ನೋಡಿ, ಈಗ ಸಾಂಬಾರು ರೆಡಿಯಾಗೋಯಿತು. ನಾನು ಜೊತೆಗೆ ಉಪ್ಪನ್ನು ಹಾಕಿ ಬೇಯಿಸಿರೋದ್ರಿಂದ ಸೈಡ್ಗೆ ಎತ್ತಿಟ್ಬಿಡ್ತೀನಿ. ಈಗ ನಾವು ಪಲ್ಯ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಹಾಕಿದ್ದೀನಿ, ಒಂದು ಒಣಮೆಣ್ಸಿನ್ಕಾಯಿ, ಅದ್ರ ಜೊತೆಗೆ ಜೀರಿಗೆ, ಸಾಸಿವೆ, ಆ್ಯಸ್ ಇಟ್ ಈಸ್ ನಾವು ಹಾಕುವಂಥ ಒಗ್ಗರಣೆಗೆ ಹಾಕುವಂಥ ಸಾಮಾನು, ಜೊತೆಗೆ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಈರುಳ್ಳಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿನ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವೋ ಅಷ್ಟು ಪಲ್ಯ ರುಚಿ ಚೆನ್ನಾಗಿ ಬರುತ್ತೆ. ಹಸಿ ಇದ್ದಂಗೆ ನಾವು ಹಾಕ್ಬಿಟ್ರೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ನಾವು ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ಇದಕ್ಕೆ ಕರಿಬೇವು ಹಾಕ್ತಿದ್ದೀನಿ. ನೋಡಿ, ಕರಿಬೇವು ಮೊದಲೇ ಹಾಕಬೇಕಿತ್ತು, ಅದು ಮಿಸ್ ಆಗಿ ಈಗ ಹಾಕ್ತಿದ್ದೀನಿ. ನಾವು ಜೀರಿಗೆ ಒಗ್ಗರಣೆಗೆ ಹಾಕ್ತೀವಲ್ಲ, ಆಗಲೇ ಹಾಕಿದ್ರು ಆಯಿತು, ಈಗ ಹಾಕಿದ್ರು ಏನೂ ತೊಂದರೆ ಇಲ್ಲ. ನಾವು ನೀರು ಹಾಕಿಲ್ಲದೆ ಇರೋದ್ರಿಂದ ಎಣ್ಣೆಯಲ್ಲಿ ಅದು ಫ್ರೈ ಆಗಿಬಿಡುತ್ತೆ. ಈಗ ನೋಡ್ತಾ ಇದ್ದೀರಾ, ಈಗ ನಾವೇನು ಬೇಯಿಸ್ಕೊಂಡಿದ್ವಲ್ಲ ಹೀರೆಕಾಯಿ ಮತ್ತು ಬೇಳೆ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೋತಾ ಇದಕ್ಕೆ ಕಾಯಿ ತುರಿ ಹಾಕಬೇಕಾಗತ್ತೆ. ನೋಡಿ, ಕಾಯಿ ತುರಿಯನ್ನು ಬೇಕಂದರೆ ಹಾಕೋಬೋದು, ಹಾಕೋದು ತುಂಬಾ ಚೆನ್ನಾಗಿರುತ್ತೆ. ಕೆಲವರು ಕಾಯಿ ತುರಿ ಇಷ್ಟಪಡಲ್ಲ, ಅವರು ಸ್ಕಿಪ್ ಮಾಡಬಹುದು. ಆದರೆ ಕಾಯಿ ತುರಿ ಹಾಕಿದ್ರು ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಫೈನಲ್ ಟಚ್, ಈಗಾಗಲೇ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ. ಈ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ, ಮತ್ತು ನಾವು ಬೇಳೆ ರಸನ ತೆಗೆಯುವಾಗ ನೀಟಾಗಿ ನೀರೆಲ್ಲ ಸೋರೋಗೋ ರೀತಿ ಒಂದು ತೂತು ಪೊಸಿಗೆ ಹಾಕಿ ಹಾಕ್ಬಿಡಬೇಕು. ಯಾಕೆಂದರೆ ನೀರೆಲ್ಲ ಪಲ್ಯದಲ್ಲಿದ್ದರೆ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ. ನೀರೆಲ್ಲ ಫುಲ್ಲು ಡ್ರೈ ಆದರೆ
ತುಂಬಾ ಚೆನ್ನಾಗಿರುವಂತಹ ಪಲ್ಯ ಸೂಪರಾಗಿ ಇರುತ್ತೆ. ಇದ್ರ ಜೊತೆಗೆ ಒಂದು ನಿಂಬೆಹಣ್ಣು ಉಪ್ಸಾರು ನಿಂಬೆಹಣ್ಣು ಹಿಂಡ್ಕೋತೀವಿ, ಅದ್ರ ಜೊತೆಗೆ ತುಪ್ಪ ಮತ್ತು ಒಂದು ಉಪ್ಪಿನಕಾಯಿ ಇಷ್ಟು ಇದ್ಬಿಟ್ರಂತೂ ಎಷ್ಟು ರುಚಿ ಅಂದರೆ ಆರೋಗ್ಯಕರವಾದ ಊಟ ಅಂತಲೇ ಹೇಳ್ಬೋದು. ಇದು ನೆಕ್ಸ್ಟ್ ಲೆವೆಲ್ಲು. ನಮ್ಮ ಕಡೆಗೆ ಒಂದು ದಿನಕ್ಕೆ ಒಂದು ಸತನಾದರೂ ಉಪ್ಸಾರು ಇರಬೇಕು, ಇಲ್ಲ ಅಂತಂದರೆ ಮಾರನೇ ದಿವಸಕ್ಕಾದ್ರೂ ಖಂಡಿತ ಇರಬೇಕು. ಅದು ಜಾಸ್ತಿ ರೂಢಿಯಲ್ಲಿ ಬಂದುಬಿಟ್ಟಿರುವಂಥದ್ದು. ಹಾಗಾಗಿ ಆರೋಗ್ಯನೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಹೇಳಿದ್ನಲ್ಲ, ಒಂದು ಮುದ್ದೆ ತಿನ್ನೋ ಜಾಗದಲ್ಲಿ ಈ ರೀತಿ ಬಿಸಿ ಬಿಸಿ ಪಲ್ಯ, ಮುದ್ದೆ ಮತ್ತು ಉಪ್ಸಾರು, ಬಿಸಿ ಬಿಸಿ ಖಾರ ಅಲ್ಲೇ ರುಬ್ಬಿ ಕೊಡೋದ್ರಿಂದ ಒಂದು ಮುದ್ದೆ ಜಾಗ ತಿನ್ನೋರು 2 ಮುದ್ದೆ ತಿಂತಾರೆ. ನೀವು ಟ್ರೈ ಮಾಡಿ. ಧನ್ಯವಾದಗಳು.